ಓಂ ನಮೋ ನಾರಾಯಣ. ಓಂ ನಮೋ ನಾರಾಯಣ. ಓಂ ನಮೋ ನಾರಾಯಣ. ಇವಾಗ ನಾನು ಏನು ಹೇಳಕ್ಕೆ ಬಂದಿದ್ದೀನಿ ಅಂತಂದರೆ, ರಾಹುಲ್ ಗಾಂಧಿ ಮತ್ತು ಸಿದ್ದರಾಮಯ್ಯನವರು ನಾಳೆ ಮೈಸೂರಿಗೆ ಹೋಗಲಿದ್ದಾರೆ. ನಾಳೆ ಮೈಸೂರಿಗೆ ಹೋಗೋ ಉದ್ದೇಶಗಳೇನು ಅಂದರೆ, ಅಲ್ಲಿಗೆ ರಾಹುಲ್ ಗಾಂಧಿಯವರು ಬರ್ತಾ ಇದ್ದಾರೆ. ರಾಹುಲ್ ಗಾಂಧಿ ಬರೋದರಿಂದ ಇವರು ಅಲ್ಲಿಗೆ ಹೋಗ್ತಾ ಇದ್ದಾರೆ. ಯಾರಿಗೆ? ಅವ್ರಿಗೆ ಆಹ್ವಾನ ಮಾಡೋದಕ್ಕೆ ಮತ್ತು ಅವರಿಗೆ ಸನ್ಮಾನ ಮಾಡಲಿಕ್ಕೆ ಹೂಗುಚ್ಛ ಕೊಟ್ಟು ಅವ್ರಿಗೆ ಬರಮಾಡಿಕೊಳ್ಳೋರು. ಮತ್ತು ಆಮೇಲೆ ಮೈಸೂರ ಕಾರ್ಯಕ್ರಮ ಆದಮೇಲೆ ಅವರು ರಾಹುಲ್ ಗಾಂಧಿಯವರು ವಯನಾಡಿಗೆ ಕೇರಳಕ್ಕೆ ಹೋಗ್ತಾರಂತೆ. ಹೋಗುವ ದಾರಿನಲ್ಲಿ ಸಿದ್ದರಾಮಯ್ಯನವ್ರಿಗೆ ಒಂದು ಗುಡ್ ನ್ಯೂಸ್ ಕೊಡ್ತಾರಾ ಇಲ್ಲ ಬ್ಯಾಡ್ ನ್ಯೂಸ್ ಕೊಡ್ತಾರಾ ಗೊತ್ತಿಲ್ಲ. ಡಿ ಕೆಗಂತೂ ಬ್ಯಾಡ್ ನ್ಯೂಸೇ. ಒಂದು ಗುಡ್ ನ್ಯೂಸ್ ಕೊಟ್ಟವ್ರಲ್ಲ, ಈಗ ಏನು ಅಸ್ಸಾಂನ ಜವಾಬ್ದಾರಿನೀಗ ಕೊಟ್ಟಿದ್ದಾರೆ. ಪಕ್ಷದಲ್ಲಿ ಉನ್ನತ ಹುದ್ದೆಗಳು ಅವು, ಅಲ್ಲಿಗೆ ಜವಾಬ್ದಾರಿ ಕೊಟ್ಟವ್ರೆ. ಅಲ್ಲಿ ಇಂತಿಂಥ ದಿವಸ ಹೋಗಿ ಅಲ್ಲಿ ಅಸ್ಸಾಮಲ್ಲಿ ಎಲೆಕ್ಷನ್ನು ಚಾಲುವಾಗಿದೆ. ಆ ಎಲೆಕ್ಷನ್ನಿಗೆ ಇವರು ಉಸ್ತುವಾರಿಯಾಗಿ ನೆರವೇರಿಸಬೇಕಾಗಿದೆ. ಯಾರು? ಡಿ ಕೆ ಶಿವಕುಮಾರ್ ಅವರು. ಅಸ್ಸಾಮಲ್ಲಿ ಆಗಿರೋ ಪ್ರಕಾರ ಮತ್ತು ಅಸ್ಸಾಂನ ಇದರ ಪ್ರಕಾರವಾಗಿ ಬಿ ಜೆ ಪಿಗೆ ಮುನ್ನಡೆ NDA ಗೆ ಅಂತ ಹೇಳ್ತಾ ಇದ್ದಾರೆ. ಅದು ಎಷ್ಟು ಸರಿ ಎಷ್ಟು ಸುಳ್ಳು ಅಂತ ಗೊತ್ತಿಲ್ಲ. ಅಲ್ಲಿ ಹೇಳ್ತಕ್ಕಂಥದ್ದನ್ನ ಪತ್ರಕರ್ತರು ಹೇಳೋದನ್ನ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ನೀವು ಒಂದು ಸತಿ ಇದನ್ನೀಗ ಮನವರಿಕೆ ಮಾಡ್ಕೊಳ್ಳಿ. ಗೊತ್ತಾಯ್ತಾ? ಈಗ ಡಿ ಕೆ ಶಿವಕುಮಾರ್ಗೆ ಅಧಿಕಾರಿಗ ಬಿಟ್ಕೊಡ್ಬೇಕು ಸಿದ್ದರಾಮಯ್ಯವರು. ಬಿಟ್ಕೊಡ್ತಾರಾ ಇಲ್ವಾ? ಡಿ ಕೆ ಶಿವಕುಮಾರ್ ಅವರು ಬಿಟ್ಟುಕೊಡಲ್ಲ ಹಂಗಂತಂದರೆ ಇವ್ರಿಗೆ, ಯಾರಿಗೆ? ಸಿದ್ದರಾಮಯ್ಯವ್ರಿಗೆ ಸಚಿವ ಸಂಪುಟ ವಿಸ್ತರಣೆ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಮತ್ತು ನೆಕ್ಸ್ಟು ಕ್ಯಾಬಿನೆಟ್ ಬರ್ತಾ ಇದೆ. ಕ್ಯಾಬಿನೆಟ್ಟಲ್ಲಿ ಹಣಕಾಸು ಇದು ತಿಂಗಳು, ಅರ್ಥ ಆಯ್ತಾ? ಅದನ್ನೀಗ ರೆಡಿ ಮಾಡ್ಕೋಬೇಕಾಗತ್ತೆ. ಅದಾದಮೇಲೆ ಸಂಪುಟ ರಚನೆ ಮಾಡಿ ಅಂತ ಹೇಳ್ತಾರೋ ಇಲ್ಲ ಮೊದಲೇ ಮಾಡಿಬಿಟ್ಟು ಆಮೇಲೆ ಇದನ್ನು ಮಾಡಿ ಅಂತ ಹೇಳ್ತಾರೋ ಗೊತ್ತಿಲ್ಲ. ಆದರೆ ಡಿ ಕೆ ಶಿವಕುಮಾರ್ಗೆ ಮಾತ್ರ ಇದು ಒಂದು ಬ್ಯಾಡ್ ನ್ಯೂಸು. ನಾಳೆ ನೋಡೋಣ ನಾಳೆ ಏನು ಹೇಳ್ತಾರೆ ಅಂತ. ಮತ್ತು ಇನ್ನೊಂದೇನಪ್ಪ ಹಂಗಂತಂದರೆ, ನಮ್ಮ ರಾಜ್ಯದ BJP ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ಮತ್ತು ಇವರು ಅಶೋಕ್ ಅವರು ಸಮಾಲೋಚನೆ ಮಾಡಿ ಬಳ್ಳಾರಿ ಟು ಬೆಂಗಳೂರಿಗೆ ಪಾದಯಾತ್ರೆ ಅಂತ ಡಿಸ್ಕಸ್ ಮಾಡಿದ್ದಾರೆ. 17ನೇ ತಾರೀಕೇನೋ ಪಾದಯಾತ್ರೆನೀಗ ಚಾಲೂ ಮಾಡಬೇಕು ಅಂತ ಇದನ್ನು ಮಾಡಿದ್ದಾರೆ. ಎಲ್ಲಿಂದ ಎಲ್ಲಿಗೆ ಅಂತ ಗೊತ್ತಿಲ್ಲ. ಮೋಸ್ಟ್ಲಿ ಬೆಂಗಳೂರಿಂದ ಡೆಲ್ಲಿಗೆ ಬಳ್ಳಾರಿಗೆ ಅಂತವ್ರೆ, ಇಲ್ಲ ಬಳ್ಳಾರಿಯಿಂದ ಬೆಂಗಳೂರಿಗೋ ಗೊತ್ತಿಲ್ಲ. ಆಮೇಲೆ ಮತ್ತು ಇನ್ನೊಂದು ಏನಪ್ಪ ಹಂಗಂತಂದರೆ, ರಾಜಕೀಯ ಸುಧಾರಣೆ ಆಗಲ್ಲ. ಯಾಕಾಗಲ್ಲ ಹೇಳಿ? ರಾಜಕೀಯ ಸುಧಾರಣೆ ಆಗಬೇಕು ಅಂತಂದರೆ ಸಿದ್ದರಾಮಯ್ಯನವರು ತಮ್ಮ ವ್ಯಕ್ತಿಗತವಾಗಿ ತಾವು ನನ್ನ ಸಹಪಾಠಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಏನಾದ್ರೂ ಒಂಚೂರು ತೆರವು ಮಾಡಿಕೊಡೋಣ, ಅವರು 1-2 ವರ್ಷ ಮುಖ್ಯಮಂತ್ರಿ ಆಗಲಿ ಅಂತ ಏನಾದ್ರು ತೆರವು ಮಾಡಿಕೊಟ್ರೆ ಒಳ್ಳೆಯದಾಗ್ತಾಯಿತ್ತು. ಅದರಿಂದ ಇವರು ಅವ್ರಿಗೆ ಬಿಟ್ಕೊಡಲ್ಲ. ಅರ್ಥ ಆಯ್ತಾ? ಮತ್ತು ಇನ್ನೊಂದು ಏನಪ್ಪ ಹಂಗಂತಂದರೆ, ಯಾಕೆ ಬಿಟ್ಕೊಡಲ್ಲ ಹಂಗಂತಂದರೆ, ಯಾವುದೇ ಕಾರಣಕ್ಕೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬಾರ್ದು ಅಂತ ಅವರ ಯಾರು ಸಿದ್ದರಾಮಯ್ಯನ ಸಹಪಾಠಿಗಳು ಹೇಳ್ತಕ್ಕಂಥದ್ದು. ಮತ್ತು ಹಿಂದ ಅಹಿಂದ ಅಂತ ಅಂದ್ಕೊಂಡು ಯಾವಿಂದನೂ ಇಲ್ಲ. ಎಲೆಕ್ಷನ್ ಬಂತು ಅಂತಂದರೆ ಒದ್ದಾಡ್ತಾ ಇರ್ತಾರೆ. ಯಾರಿಗೆ ಓಟ್ ಹಾಕಬೇಕು ಯಾರಿಗೆ ಬಿಡಬೇಕು ಅನ್ನೋದೇ ಗೊತ್ತಿರಲ್ಲ. ಅರ್ಥ ಆಯ್ತಾ? ಗೆಲ್ಲೋದಕ್ಕೆ ಎಲ್ಲ 2,000 3,000 ಗೆಲ್ತವ್ರೆ. ಏನೋ ದೊಡ್ಡ ಮಾರ್ಜಿನಲ್ಲಿ ಯಾರು ಗೆಲ್ಲಲ್ಲ. ಯಾವ ಪ್ರಶ್ನಾತೀತ ನಾಯಕನೂ ಇಲ್ಲ ಸಿದ್ದರಾಮಯ್ಯ. ಸುಮ್ಮನೆ ಇವರು ಪೇಪರ್ನವರೇ, ಅವ್ರು ಹಂಗೆ ಇವ್ರು ಹಿಂಗೆ ಅಂತ ಬೊಗಳೆ ಬಿಟ್ಕೊಂಡು ದಿನ ತುಂಬಿಸ್ತಾ ಇದ್ದಾರೆ. ಈ ಬೊಗಳೆಯಿಂದ ಏನು ಯಾರಿಗೇನು ಇಲ್ಲ. ರಾಜ್ಯಕ್ಕಂತೂ ಅನುಕೂಲ ಇಲ್ಲ. ಯಾಕೆ ಹೇಳಿ? ಕೆಲಸ ಆಗಲ್ವಲ್ಲ. ಕೆಲಸ ಆದರೆ ತಾನೆ. ಮತ್ತು ಕಲಬುರ್ಗಿನಲ್ಲಿ ಏನೋ ಇವತ್ತು ಒಂದು ಕಾರ್ಯಕ್ರಮ ಇತ್ತಂತೆ. ಆ ಕಲಬುರ್ಗಿ ಕಾರ್ಯಕ್ರಮದಲ್ಲಿ ಡಿ ಕೆ ಶಿವಕುಮಾರು ಬಹಳ ಇದಾಗಿ, ನಾನು ಹುಟ್ಟಿದ್ರೆ ಕಲ್ಯಾಣ ಕರ್ನಾಟಕದಲ್ಲೇ ಹುಟ್ಟಬೇಕಾಗಿತ್ತು ಅಂತ ಹೇಳ್ತಾ ಇದ್ರು. ಯಾಕೆ ಕಲ್ಯಾಣ ಕರ್ನಾಟಕದಲ್ಲಿ ಹುಟ್ಟಬೇಕಾಗಿತ್ತು? ಸೌತಲ್ಲಿ ಮಹಾರಾಜರ ಆಸ್ಥಾನದಲ್ಲಿ ಹುಟ್ಟಿರೋದು ಸಾಕಾಗಲಿಲ್ವೇನೋ? ಅಲ್ಲೋಗಿ ಅಲ್ಲೂ ಒಂದಷ್ಟು ಬಂಡೆಕಾಯಿ ವ್ಯಾಪಾರ ಮಾಡಬೇಕಾ? ಅಲ್ಲಿ ಕಲ್ಲಿದೆ, ಯಾವುದೇ
ಕಡಪಕಲ್ಲಲ್ಲಿ ಕಡಪಕಲ್ಲು ವ್ಯಾಪಾರ ನಡೀಬೋದು ಅಲ್ಲಿ ಗುಲ್ಬರ್ಗಕ್ಕೆ ಹೋದರೆ. ಅರ್ಥ ಆಯ್ತಾ? ಈ ಥರವಾಗಿ ಎಲ್ಲ ಯೋಚನೆ ಮಾಡೋದು, ಆಲೋಚನೆ ಮಾಡೋದು ಸರಿಯಾದ ಕ್ರಮಗಳಲ್ಲ. ಮತ್ತು ಇನ್ನೊಂದೇನಪ್ಪ ಹಂಗಂತಂದರೆ, ನಾನು ಇವಾಗ ನಿಮಗೆಲ್ಲ ತಿಳಿಸೋದು ತಿಳಿ ಬಯಸೋದು ಏನಂತಂದರೆ, ಈ ರಾಜಕಾರಣದಲ್ಲಿ ಏನು ಬೆಂಗಳೂರು ಮಹಾನಗರ ಪಾಲಿಕೆಗೆ ಸುಪ್ರೀಂ ಕೋರ್ಟು ಇವತ್ತು ಡಿಸಿಷನ್ ಕೊಟ್ಟಿದೆ. ಜೂನ್ 30ರ ಒಳಗೆ ಮಹಾನಗರ ಪಾಲಿಕೆಯ 5 ಮಹಾನಗರ ಪಾಲಿಕೆಯ ಚುನಾವಣೆ ಆಗಬೇಕು ಅಂತ ಡಿಸಿಷನ್ ಕೊಟ್ಟಿದ್ದಾರೆ. ಇದನಿಗೆ ಎಷ್ಟು ಮಟ್ಟಿಗೆ ಇವರು ಪಾಲನೆ ಮಾಡ್ತಾರೋ ಗೊತ್ತಿಲ್ಲ. ಇವ್ರಿಗೆ ಎಲೆಕ್ಷನ್ ಮಾಡೋಕ್ಕೆ ಎರಡೂ ಪಾರ್ಟಿಯವ್ರಿಗೂ, ಬಿ ಜೆ ಪಿಯವ್ರಿಗೂ ಆಗಲಿಲ್ಲ, ಬಿ ಜೆ ಪಿಯವರು ಹಂಗೆ ದಿನ ತುಂಬಿಸ್ಕೊಂಬಂದರು. ಈಗ ಇವ್ರೂ ಅದೇ ಥರ ತುಂಬಿಸ್ಬೋದು. ಇನ್ನು ಈಗೇನು ಹೇಳ್ತಾ ಇರೋದು, ಮೀಸಲು ಕ್ಷೇತ್ರಗಳಿವೆ, ಮೀಸಲು ಕ್ಷೇತ್ರ ಇನ್ನೂ ನಾವು ರೆಡಿ ಮಾಡಿಲ್ಲ, ಹಂಗೆ ಹಿಂಗೆ ಅಂದ್ಕೊಂಡು ದಿನ ತುಂಬ್ಕೊಂಡು ಹೋಯ್ತಾ ಇರೋದು. ಯಾಕೆ ಹೇಳಿ? ಸುಮ್ಮನೆ ಪಾರ್ಟಿನಲ್ಲಿ ಮೆಂಬರ್ಗಳಿಗೆ ಕಾರ್ಯಕರ್ತರಿಗೆ ಆಸೆ ಹುಟ್ಟಿಸೋದು. ಆದರೆ ಅವ್ರಿಗೆ ಆ ಅಧಿಕಾರ ಮಾತ್ರ ಕೊಡಲ್ಲ. ಅವರು ಕೊಟ್ಬಿಟ್ರೆ ಆಮೇಲೆ ಇವ್ರಿಗೇನು ಕೆಲಸ ಇರಲ್ವಲ್ಲ. ಹಂಗೆ ಎಮ್ ಎಲ್ ಎ ಕೆಲಸ ಬರಬೇಕು ಅಂದರೆ ಕೌನ್ಸಿಲರ್ಗಳಾಗಬಾರ್ದು ಯಾರೂ. ಅವಾಗ ಎಮ್ ಎಲ್ ಎನೇ ಎಲ್ಲ ಮಾತೆತ್ತಾರೆ, ಎಮ್ ಎಲ್ ಎ ಹತ್ರ ಓಡೋಯ್ತಾರೆ. ಹಂಗಾಗಿ ಇವರು ಮುಖ್ಯಮಂತ್ರಿ ಆದವರು ಅಷ್ಟೇ, ಮತ್ತು ಅವ್ರಿಗೆ ಸಹಪಾಠಿಗಿರ್ತಂಥ ಮಂತ್ರಿಗಳೆಲ್ಲರನ್ನು ಕೂತ್ಕೊಂಡು ಸಮಾಲೋಚನೆ ಮಾಡಿ, ಹೌದು ಕೌನ್ಸಿಲರ್ ನಡೆಸೋಣ ಹಂಗಂತ ತೀರ್ಮಾನ ತಗೊಳ್ಳಲ್ಲ. ಯಾಕೆ ತಗೊಳ್ಳಲ್ಲ ಅಂತ ಹೇಳಿದ್ರೆ ಅರ್ಥ ಆಯ್ತಲ್ಲ ಈಗ. ಯಾಕೆಂದರೆ ಇವ್ರಿಗೆ ವ್ಯಾಲ್ಯೂ ಇರೋಲ್ಲ. ಯಾರಿಗೆ? ಎಮ್ ಎಲ್ ಎಗಳಿಗೆ. ಎಲ್ಲ ಕೌನ್ಸಿಲರ್ಗೆ ಡಿವಿಷನ್ ವೈಸ್ ಹೋಗ್ಬಿಡುತ್ತೆ. ಒಂದು ಎಮ್ ಎಲ್ ಎಗೆ 8-9 ವಾರ್ಡ್ ಬರ್ತದೆ. 8 ವಾರ್ಡ್ ಅಂತ ಇಟ್ಕೊಳ್ರಿ. 8 ವಾರ್ಡೂ 8 ಕೌನ್ಸಿಲರ್ಗಳು ಇರ್ತಾರೆ. ಅವರೇ ಹೀರೋ ಅಲ್ಲಿ. ಆವಾಗ ಈ ಎಮ್ ಎಲ್ ಎಗೆ ವ್ಯಾಲ್ಯೂ ಇರೋಲ್ಲ. ಮತ್ತು ಈ ಕಾಂಗ್ರೆಸ್ಸು ಬಿ ಜೆ ಪಿ ಆಗೋಯ್ತು ಅಂತಂದರೆ ಬಿ ಜೆ ಪಿ ಕೌನ್ಸಿಲರ್ಗಳು ಕಾಂಗ್ರೆಸ್ ಎಮ್ ಎಲ್ ಎ ಕರೆಯಲ್ಲ. ಬಿ ಜೆ ಪಿ ಕಾಂಗ್ರೆಸ್ನ ಕೌನ್ಸಿಲರ್ಗಳು ಬಿ ಜೆ ಪಿಯವ್ರನ್ನ ಕರಲ್ಲ. ಹಿಂಗಾಗಿ ಗುದ್ದಾಟ ಆಗಿ ಅದೊಂಥರ ತಿಕ್ಕಾಟ ನಡೀತದೆ. ಆಯಾ ವಾರ್ಡ್ ಕೆಲಸ ಆಗಬೇಕು ಅಂತಂದರೆ ಇದು ಭಾಳ ಮಜಬೂತಾಗಿರುತ್ತೆ, ತುಂಬ ಚೆನ್ನಾಗಿ ನಡೀತದೆ ಅಂತ ಇಟ್ಕೊಳ್ರಿ. ಯಾಕೆಂದರೆ ಈಗಾಗಲೇ 10 ವರ್ಷನೋ 15 ವರ್ಷನೋ ಆಗ್ತಾಯಿದೆ ಅದು ಎಲೆಕ್ಷನ್ ಆಗಿ. 15 ವರ್ಷ ಆದ್ರೂ ಇನ್ನೂ ಎಲೆಕ್ಷನ್ ಮಡಗಿಲ್ಲ. ಕಾರಣ ಇದೇ ಹೇಳಿದ್ನಲ್ಲ, ಇದೇ ಕಾರಣ. ಮತ್ತು ಇವ್ರಿಗೆಲ್ಲರಿಗೂ ಮಾಮೂಲಿ ಬರೋದೆಲ್ಲ ಬರ್ತದಲ್ವ. ಕೌನ್ಸಿಲರ್ ಆದರೆ 2 ಭಾಗ ಡಿವೈಡ್ ಆಗುತ್ತೆ, 7 ಭಾಗ ಆಗುತ್ತೆ. ಅವಾಗ ಇವರೊಂದು 8 ಜನ, ಇವರೊಂದು ಎಮ್ ಎಲ್ ಎ ಒಂದು 8 ಭಾಗ ಹೋಗುತ್ತೆ. ಅದಕ್ಕೆ ಡೈರೆಕ್ಟಾಗಿ ಒಂದೇ ಭಾಗ ತಗೋಬೋದಲ್ಲ. ಆ ಇಂಜಿನಿಯರ್ಗಳು ಹಂಗೆ ಇದ್ದಾರೆ ಅಂತ ಇಟ್ಕೊಳ್ರಿ. ಹಂಗಾಗಿ ಕೆಲಸ ಅಂತ ಏನೂ ನಡೆಯಲ್ಲ. ಯಾಕೆ ಹೇಳಿ? ಕೆಲಸ ಯಾಕೆ ನಡೆಯಲ್ಲ ಹಂಗಂತಂದರೆ ಸರ್ಕಾರದಲ್ಲಿ ದುಡ್ಡಿಲ್ಲ. ಇವತ್ತೆಲ್ಲ ನಾಳೆ ನನ್ನ ಮನಸ್ಸಿನ ಪ್ರಕಾರವಾಗಿ, ನನ್ನ ಆತ್ಮಲೋಕನ ಪ್ರಕಾರವಾಗಿ, ನಾನು ಯೋಚನೆ ಮಾಡಿರೋ ಪ್ರಕಾರವಾಗಿ ಇವತ್ತೆಲ್ಲ ನಾಳೆ ಸಾರ್ವಜನಿಕವಾಗಿ ಪಬ್ಲಿಕ್ ಇವ್ರುಗಳಿಗೆ, ಸರ್ಕಾರಿ ಅಧಿಕಾರಿಗಳಿಗೆ ಸಂಬಳ ಕೊಡೋದೇ ಆಗುವಂಥ ದಿನ ಹತ್ರ ಬರ್ತಾ ಇದೆ. ಗ್ಯಾರಂಟಿ ಆಗುತ್ತೆ. ಯಾಕೆ ಹಂಗಂತಂದರೆ ಇವರೆಲ್ಲ ಅದು ಯಾವುದೋ ಫ್ರೀ ಬೇಸು ಅಂದ್ಕೊಂಡು ಫ್ರೀ ಬೇಸು ಕೊಟ್ಬಿಟ್ಟು ಈಗ ಎಲ್ಲ ಬೇಸೂ ಮೂಲೆ ಹಿಡ್ಕೊಂಡಿರೋದ್ರಿಂದ ಹೆಂಗೆ ಕೊಡ್ತಾರೆ ಇವರು? ಯಾವ ರೀತಿ ಸಂಭಾಳಿಸ್ಕೊಡ್ತಾರೆ? ಅರ್ಥ ಆಯ್ತು? ಅದಕ್ಕೆ ಕೋರ್ಟ್ ಹೇಳೈತೆ ಅಂತೇಳಿ ಅಷ್ಟು ಬೇಗ ಏನೋ ಬಗ್ಬಿಡಲ್ಲ ಇವರು. ಹೌದಾ, ನೋಡೇ ಬಿಡೋಣ ಕೋರ್ಟ ನಾವು ಹಂಗಂತ ಇವ್ರು ತಳ್ಕೊಂಡು ಹೋಗ್ತಾರೆ. ಯಾಕೆಂದರೆ ಇವರೇ ಅಲ್ವ ಕಾನೂನಿಗ ರೆಡಿ ಮಾಡೋದು. ಅದಕ್ಕೆ ಅವರು ಅತಿ ಜಬರ್ದಸ್ತಿಯಾಗಿ ಕೋರ್ಟು ಕೂಡ ಇವ್ರನ್ನ ಎಮ್ ಎಲ್ ಎಗಳನ್ನೀಗ ಮತ್ತು ಮಂತ್ರಿಮಂಡಲನಿಗೆ ಕೇಳಲ್ಲ. ಯಾಕೆಂದರೆ ಇವರು ಮಾತೆತ್ತರೆ ಏನು ಹೇಳ್ತಾರೆ, ನಾನು ಅಧಿವೇಶನದಲ್ಲಿ ಕೂತ್ಕೊಂಡು ನಾನು ಅದನ್ನು ಚರ್ಚೆ ಮಾಡಿ ಅದರ ಡಿಸಿಷನ್ ತಗೋತೀವಿ ಹಿಂಗಂತ ಇದನ್ನು ಮಾಡಿಬಿಡ್ತಾರೆ. ಅದು ಅಲ್ಲಿಗೆ ಬ್ರೇಕ್ ಆಗೋಯ್ತದೆ. ಇದು 3 ಸತಿನ 4ನೇ ಸಾರಿನ ಕೋರ್ಟ್ ಹೇಳಿರೋದು ಎಲೆಕ್ಷನ್ ಮಡಗಿ ಅಂತ. ಎಲೆಕ್ಷನ್ ಮಡ್ಗೋಕ್ಕೆ ಇವ್ರಿಗೆ ಇಂಟ್ರೆಸ್ಟೇ ಇಲ್ಲ. ಅರ್ಥ ಆಯ್ತಾ? ಹಿಂಗಾಗಿದೆ ಸಮಸ್ಯೆ. ಮತ್ತು ಬೆಂಗಳೂರು 300 ಚಿಲ್ಲರೆ ಏನೋ ಕೌನ್ಸಿಲರ್ಗಳು ಮಾಡ್ತಾಯಿದ್ದಾರಂತೆ. 5 ವಿಭಾಗಗಳು ಮಾಡ್ತಾಯಿದ್ದಾರಂತೆ. 5 ವಿಭಾಗ ಅಂದರೆ 5 ಮೇಯರ್ಗಳು, ಅದಕ್ಕೆ 5 ಜನ ಡಿ ಸಿಗಳು, 5 ಜನ ಆಯುಕ್ತರುಗಳು. ಡಿ ಸಿ ಅಂದರೆ ಆಯುಕ್ತರುಗಳು 5 ಜನ. ನೋಡೋಣ 5 ಜನ ಆಗೋದ್ಮೇಲೆ ಬೆಂಗಳೂರಿನಿಗೆ ಯಾವ ರೀತಿ ಇದನ್ನು ಮಾಡ್ತಾರೆ ಅಂತ. ಹೆಂಗೆ ಅಂದರೆ ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ ಮತ್ತು ಕೇಂದ್ರ ಅಂತ
5 ಭಾಗ ಮಾಡಿ ಎಲೆಕ್ಷನ್ ನಡೆಸ್ತಾರೆ ಅಂತ ಮಾತಿನ ಬರದಲ್ಲಿ ಎಲ್ಲ ಹೇಳ್ತಾ ಇದ್ದಾರೆ. ಯಾವ ರೀತಿ ಇದು ಸಕ್ಸಸ್ ಆಗುತ್ತೆ, ಯಾವುದು ಏನಾಗುತ್ತೆ ಅನ್ನೋದು ಗೊತ್ತಿಲ್ಲ. ಅರ್ಥ ಆಯ್ತಾ? ಜೈ ಹಿಂದ್, ಜೈ ಕರ್ನಾಟಕ. ಮತ್ತು ಓಂ ನಮೋ ನಾರಾಯಣ, ಓಂ ನಮೋ ನಾರಾಯಣ. ನೋಡಿ, ಒಂದು ಕೆಲಸ ಮಾಡಿ, ನೀವು ದಯವಿಟ್ಟು ಕೈ ಮುಗಿದು ಕೇಳ್ಕೊತೀನಿ ನಿಮಗೆಲ್ಲರಿಗೂ ನನ್ನ ವೀಡಿಯೋನಿಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಮುಂದೆ ಹೋಗೋದಕ್ಕೆ ಶೇರ್ ಮಾಡಿ ಅಂತ ಹೇಳ್ತೀನಿ. ದಯವಿಟ್ಟು ಮಾಡ್ತೀರಾ? ದಯವಿಟ್ಟು ಎಲ್ಲ ಅಣ್ಣ ತಮ್ಮಿಂದ್ರ, ಯಾಕೆ ನನ್ನ ಮೇಲೆ ಕರುಣೆನೇ ಇಲ್ಲ ನಿಮಗೆ? ಬಡಪಾಯಿ ಏನೋ ವಯಸ್ಸಾಗಿದೆ, ಏನೋ ಒಂದು ಮಾಡಲಿ, ಏನೋ ಒಂದು ಟೈಮ್ ಪಾಸ್ ಮಾಡ್ತಾರೆ ಹೆಂಗಂತ ಹೇಳ್ಕೊಂಡ್ರೆ ನೀವು ಯಾಕೆ ಒಂಚೂರು ಕನಿಕರ ತೋರಿಸ್ಬೇಡ್ದು ಹೇಳಿ? ಅರ್ಥ ಆಯ್ತಾ? ಇಷ್ಟು ಹೇಳಿ ನನ್ನ ಮಾತಿಗೆ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತು ಓಂ ನಮೋ ನಾರಾಯಣ, ಓಂ ನಮೋ ನಾರಾಯಣ.